ಮುಂದಿನ ಕಾರ್ಯಕ್ರಮವನ್ನು ತಮ್ಮ ನೆಚ್ಚಿನ ಮೆಚ್ಚಿನ ಭಾಷಣವನ್ನು ಕೊಟ್ಟು ಹಲವಾರು ವೇದಿಕೆಗಳಲ್ಲಿ ಅದ್ಭುತವಾದಂಥ ಭಾಷಣ ಮಾಡಿ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯ ಸಮಾರಂಭಗಳು ಸಮ್ಮೇಳನಗಳು ಮಾಡೋದು ಭಾಳ ಅಪರೂಪವಾಗೋಗ್ಬಿಟ್ಟಿದೆ. ಅಂಥದ್ರಲ್ಲಿ ಸನ್ಮಾನ್ಯ ನಮ್ಮ ರಾಮಮೂರ್ತಿ ಗುರುಗಳು ವೇದಿಕೆಗೆ ಭೂಷಿತರಾಗಿ ಅಲಂಕಾರವಾಗಿ ಯಾವಾಗಲೂ ಇರ್ತಾರೆ. ಅವರು ಬಂದಾಗ ಅಲಂಕಾರವಾಗಿರುತ್ತೆ ಅಂತ ಅರ್ಥ ಆಗುತ್ತೆ ನಮಗೆ. ನಾವು ನಮ್ಮ ಥರ ಕಾಂಜಿ ಪಿಂಜಿ ಥರ ಬರೋದಿಲ್ಲ. ಅವರು ಸಂಪೂರ್ಣವಾದಂಥ ವಿಗ್ರಹ ಬರುತ್ತೆ. ಅದರಲ್ಲಿ ವಿಗ್ರಹ ಅಂತ ಕರಿತೀವಿ. ವಿಗ್ರಹಕ್ಕೆ ರೂಪ ಅಲಂಕಾರ ಮಾಡ್ದೇ ವಿಗ್ರಹಕ್ಕೆ ರೂಪ ಇಲ್ಲ ಅಂತಂದಾಗ ಅದು ನಿರ್ವಿಕಾರವಾಗ್ಬಿಡುತ್ತೆ. ಹಾಗಾಗಿ ಅಲಂಕಾರವಾಗಿ ಯಾವಾಗಲೂ ಬರ್ತಾರೆ. ಅದೇ ರೀತಿಯಲ್ಲಿ ಅವ್ರ ಬಾಯಲ್ಲಿ ಬರೋವಂಥದ್ದು ಭಾಷೆಯೂ ಸಹಿತ ಅಷ್ಟೇ ಚೆನ್ನಾಗಿರುತ್ತೆ. ಅವರು ಕೊಡೋವಂಥ ವಿಷಯದ ಮಂಡನೆಯೂ ಅಷ್ಟೇ ಚೆನ್ನಾಗಿರುತ್ತೆ, ಅರ್ಥಗರ್ಭಿತವಾಗಿರುತ್ತೆ. ಅದರಲ್ಲಿ ಅಂದರೆ ಅದ್ಭುತವಾದಂಥ ಅನುಭವ ಅನ್ನೋದು ಅವರ ಹಿಂದೆ ಇದೆ. ಕಾರಣ ಏನಂತಂದಾಗ ನಾವು ಅವ್ರು ಹೆಚ್ಚು ಕಮ್ಮಿ ಸಮವಯಸ್ಸಿಗರೆ ಇಬ್ಬರು ಒಟ್ಟಿಗೆ ದಿವ್ಯಜ್ಯೋತಿ ಕಾಲೇಜಲ್ಲಿ ವ್ಯಾಸಂಗ ಮಾಡಿರೋರು. ನಾವು ಇಬ್ಬರೂ ಪಾಠವನ್ನು ಮಾಡಿರೋಂಥವ್ರು. ಅದರಿಂದ ಅವರ ಬಗ್ಗೆ ನಮಗೆ ಭಾಳ ವಿಷಯಗಳು ಚೆನ್ನಾಗಿ ಗೊತ್ತೆ. ಮೊನ್ನೆನೂ ಅದ್ಭುತವಾದಂಥ ಒಂದು ಸಮ್ಮೇಳನ ಕಾರ್ಯಕ್ರಮ ಮಾಡಿದ್ರು. ಅದು ಮುಖ್ಯವಾಗಿ ದಕ್ಷಿಣಾಯನದಲ್ಲೇ ಮಾಡಿದ್ರು. ನಾನು ಅದನ್ನೇ ಹೇಳಿದೆ, ಮಕರ ಅಂತ ಹೆಸರಿಟ್ಟರು, ಕರೆಕ್ಟಾಗಿ ಇಟ್ಟಿದೆ. ಯಾಕಂದರೆ ಮಕರ ಲಗ್ನದಲ್ಲೇ ಆರಂಭ ಮಾಡಿರೋಂಥದ್ದು ಉತ್ತರಾಯಣ ಕಾಲ. ಇವರು ಮಾಡಿರುವಂಥದ್ದು ಕಟಕ ಮಾಸದಲ್ಲಿ ಕಟಕ ಲಗ್ನದಲ್ಲಿ ಆರಂಭ ಮಾಡಿರೋಂಥ ಕಾರ್ಯ ದಕ್ಷಿಣಾಯನ ಕಾರ್ಯದಲ್ಲಿ ಆರಂಭ ಮಾಡಿರೋಂಥ ಕಾರ್ಯಕ್ರಮ. ಅದು ತುಂಬ ಚೆನ್ನಾಗಿ ಮಾಡಿದ್ರು. ಆ ರೀತಿಯಾಗಿ ಅಂಥ ರಾಮಮೂರ್ತಿಯವರು, ಅವರ ಬಗ್ಗೆ ನಾನು ಹೆಚ್ಚಾಗಿ ತಮಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಹಲವಾರು ಬಿರುದಾಂಕಿತರು ಆಗಿರುವಂಥವರು, ಸಾಧಾರಣವಾದ ವ್ಯಕ್ತಿ, ನೋಡೋಕ್ಕೆ ಅಲಂಕಾರವಿದ್ದು ವ್ಯಕ್ತಿ ಮಾತ್ರ ಸಾಧಾರಣ ಗುಣ. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋಂಥ ಒಂದು ಅಭಿಲಾಷೆ ಇರುವಂಥ ವ್ಯಕ್ತಿಗಳು ಇವತ್ತು ತಮ್ಮ ಮುಂದೆ. ಅವರು ಮೆಮೊರಿ ಲೆಕ್ಚರಿ ಇನ್ ಸೀರೀಸ್ ಅಂತೇಳ್ಬಿಟ್ಟು ಹಾಕಿದ್ದಾರೆ. ಸಬ್ಜೆಕ್ಟ್ ಅವರು ಕೊಟ್ಟಿಲ್ಲ. ಯಾಕಂದರೆ ವಿದ್ವಾಂಸರಿಗೆ ಸಬ್ಜೆಕ್ಟ್ ಕೊಡೋಕ್ಕಾಗಲ್ಲ. ನಮ್ಮ ಅರಳಾಲನ ಗುರೂಜಿಗಳು ಸಬ್ಜೆಕ್ಟೇ ಕೊಟ್ಟಿಲ್ಲಪ್ಪ. ಹಾಗಾದ್ರೆ ಅವ್ರು ಮಾತಾಡಿಲ್ವೇ? ಹಾಗೆ ಅವರಿಗೆ ಆ ಸಮಯಕ್ಕೆ ತಕ್ಕಂಗೆ ಏನು ಮಾತಾಡಬೇಕು ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಸೊ ಅದೇ ಮೀನಿಗೆ ಈಜು ಕಲಿಸೋಕ್ಕಾಗತ್ತೆ ಅಂತೀವಲ್ಲ, ಆ ರೀತಿಯಲ್ಲಿ ವಿದ್ವಾಂಸರಿಗೆ ಯಾವತ್ತೂ ನಾವು ವಿಷಯವನ್ನು ಕೊಡೋದಿಲ್ಲ ಇಂಥದ್ದು ಮಾತಾಡಿ ಅಂತೇಳ್ಬಿಟ್ಟು. ಈ ಒಂದು ಸಂದರ್ಭದಲ್ಲಿ ನಮ್ಮ ಓಂಕಾರಾಶ್ರಮದ ಮಧುಸೂದನಾನಂದ ಸ್ವಾಮೀಜಿ ಸಹಿತ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳ್ಬಿಟ್ಟು ನನಗೆ ಒಂದು ಮೆಸೇಜನ್ನು ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಯತಿರಾಜ ಮಠದ GR ಸ್ವಾಮಿಗಳು ಸಹಿತ ನನಗೆ ಮೆಸೇಜ್ ಮಾಡಿದ್ದಾರೆ. ನಿಮ್ಮ ಕಾರ್ಯಕ್ರಮ ರಾಮಾನುಜ ಗುರುಕುಲ ಹೆಸರಿದ್ದಾಗ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳ್ಬಿಟ್ಟು ಮೆಸೇಜ್ ಕಳಿಸಿದ್ದಾರೆ. ಇಂಥ ಮಹಾಗುರುಗಳ ಆಶೀರ್ವಾದ ಕೃಪಾ ಕಟಾಕ್ಷ ಇರೋ ತನಕ ಸಂಸ್ಥೆಗಳು ಚೆನ್ನಾಗಿ ನಡೆಯುತ್ತೆ, ಕಾರ್ಯಕ್ರಮಗಳು ಅದ್ಭುತವಾಗಿ ನಡೆಯುತ್ತೆ ಅಂಥೇಳಿ ಸನ್ಮಾನ್ಯ ರಾಮಮೂರ್ತಿ ಅವರನ್ನು ಈ ವೇದಿಕೆಗೆ ತಾವು ಬಂದು ತಮ್ಮ ಉಪನ್ಯಾಸವನ್ನು ಮಂಡಿಸಬೇಕಾಗಿ ಕೇಳ್ಕೊಳ್ತೀವಿ. ತಮಗೆ 15 ನಿಮಿಷಗಳ ಸಮಧಿಯನ್ನು ನಿಗದಿ ಮಾಡಿದ್ದೀವಿ. 15 ನಿಮಿಷಗಳಿಗೆ ಆದಷ್ಟು ತಾವು ಕಂಪ್ಲೀಟ್ ಮಾಡಿದಾಗ ಬೇರೆ ಕಾರ್ಯಕ್ರಮ ನಡೆಸೋದಕ್ಕೂ ಅನುಕೂಲ ಆಗುತ್ತೆ. ಅಮ್ಮಮ್ಮ ಅಂದಾಗ ಇನ್ನೊಂದು 5 ನಿಮಿಷ ಎಕ್ಸೆಪ್ಷನ್ ಉಂಟು ಗುರುಗಳು ಅನ್ನೋದಕ್ಕಾಗಿ. ಮಾಡಿ ಗುರುಗಳೇ, ಸರ್ವಾನಂ ಭವತಿ. ನೆಕ್ಸ್ಟ್ ಮಾಡಿ ಅಂತ ಹೇಳಿದರೆ ನಾನು ನೆಕ್ಸ್ಟ್ ಮಾಡ್ತೀನಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತು ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವಶ್ಯ ರಾಹುವೇ ಕೇತುವೇ ನಮಃ. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಕುಲದೇವತಾಸು ಪ್ರಸನ್ನೋ ಭವಂತು. ಸರ್ವೇ ಜನೋ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಭೆಯ ಮೇಲೆ ಇರತಕ್ಕಂಥ ಎಲ್ಲ ಗುರುಗಳಿಗೆ ಹಾಗೂ ತಮ್ಮೆಲ್ಲರಿಗೂ ವಂದಿಸ್ತಾ ಗಡ್ಡಧಾರಿ ಗುರುಗಳಿಗೆ ಎಲ್ಲ ಗುರುಗಳಿಗೆ ವಂದಿಸ್ತಾ ನನ್ನ 2 ನಾಡಿ ವಿಚಾರಗಳನ್ನು ಹೇಳಲು ಬಯಸ್ತೇನೆ. ಮೊದಲನೇದಾಗಿ ಓಕೆ ರೈಟ್, ನೋ ಪ್ರಾಬ್ಲಮ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೇಕಾದಷ್ಟು ವಿಚಾರಗಳಿದೆ. ಅದರಲ್ಲಿ
ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಆ ಸಿಸ್ಟಮ್ನಲ್ಲಿ ಪರಾಶರ ಸಿಸ್ಟಮ್ ಇರ್ಬೋದು, ಜೆಮಿನಿ ಸಿಸ್ಟಮ್ ಇರ್ಬೋದು, ಅಥವಾ ಪ್ರಶ್ನಾಶಾಸ್ತ್ರ ಇರ್ಬೋದು, ಅಥವಾ ಆರುಢ ಶಾಸ್ತ್ರ ಇರ್ಬೋದು. ಬೇಕಾದಷ್ಟು ಶಾಸ್ತ್ರಗಳು, ಪಾಮಿಸ್ಟ್ರಿ, ಆಮೇಲೆ ಗಿಳಿಶಾಸ್ತ್ರ, ಎಲ್ಲ ಥರದ ಶಾಸ್ತ್ರಗಳು ಇದೆ. ಅದರಲ್ಲಿ ನಾಡಿ ಶಾಸ್ತ್ರ ಕೂಡ ಒಂದು. ಈ ನಾಡಿ ಜ್ಯೋತಿಷ ಅಂತ ಹೇಳ್ತಕ್ಕಂಥದ್ದು ತುಂಬ ಸಿಂಪ್ಲಿಫೈಡ್ ಮೆಥಡ್ ಅಂತ ಹೇಳ್ಬೋದು. ಆಗಲೇ ಗುರುಗಳು ಹೇಳ್ತಾಯಿದ್ರು, ಷಡ್ ವರ್ಗಗಳನ್ನು ಬಿಟ್ಬಿಟ್ಟು ಹೇಳ್ತಕ್ಕಂಥದ್ದು ತುಂಬ ಇದೆ ಅಂತ. ಇಲ್ಲಿ ಅರ್ಥ ಆಗೋದು ತುಂಬ ಇಂಪಾರ್ಟೆಂಟು. ಮನದಟ್ಟಾಗಬೇಕು ಪ್ರತಿಯೊಬ್ಬರಿಗೂ. ಯಾವ ವಿಚಾರ ನಾವೇನು ಹೇಳ್ತೀವಿ ಅದು ಮನದಟ್ಟಾಗಬೇಕು. ನಾನು ನಿಮ್ಮನ್ನು ಎಲ್ಲ ಕಡೆ ಸುತ್ತುವರಿಸ್ಬಿಟ್ಟು ಸುತ್ತಿ ತೊಗೊಂಡು ಬಂದುಬಿಟ್ರೆ ಏನೂ ಅರ್ಥ ಆಗೋದಿಲ್ಲ. ನೇರವಾಗಿ ಮಾತಾಡಿದಾಗ ಪ್ರತಿಯೊಬ್ಬರಿಗೂ ತಲೆ ಒಳಗಡೆ, ಮನಸ್ಸಿನ ಒಳಗಡೆ, ಆತ್ಮದ ಒಳಗಡೆ ಹೋಗ್ತಕ್ಕಂಥ ವಿಚಾರಗಳು ಬೇಕಾದಷ್ಟಿದೆ. ಅದು ನಾಡಿಶಾಸ್ತ್ರ ಅಂತ ಹೇಳಿದ್ರೆ ತಪ್ಪಲ್ಲ. ಏಕೆಂದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೇಕಾದಷ್ಟು ಹಿಂದೆ ಲ್ಯಾಂಡ್ಲೈನ್ ಇತ್ತು, ಮೊಬೈಲು, ಆಮೇಲೆ ಚಿಕ್ಕದು ಬಟನ್ ನಂಬರ್ ಒತ್ತಿಬಿಟ್ಟು ಮಾಡ್ತಕ್ಕಂಥದ್ದಿತ್ತು. ಇವತ್ತೇನಾಗಿದೆ ಅಂತಂದರೆ ತುಂಬ ಸ್ಮಾರ್ಟ್ ಫೋನ್ಗಳು ಬಂದಿದೆ. ಹಾಗಾಗಿ ನಾವು ಕೂಡ ಅದೇ ಥರ ಸಿಸ್ಟಮನ್ನು ಜ್ಯೋತಿಷದಲ್ಲಿ ಬೆಳೀತಾ ಅಂದರೆ ರಿಸರ್ಚ್ ಅಂತ ನಾವೇನು ಹೇಳ್ತೀವಿ, ಆ ರಿಸರ್ಚನ್ನು ಮಾಡ್ಕೊಂಡು ಬಂದಾಗ ಏನು ಯಾವ ಗ್ರಹ ಏನು ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡಾಗ ನಾವು ಅದಕ್ಕೆ ಸರಿಯಾದ ಪರಿಹಾರವನ್ನು ಕೂಡ ಮಾಡೋದಕ್ಕೆ ಆಗುತ್ತೆ. ಇವತ್ತು ಈ ಗ್ರಹಗಳ ಸಂಬಂಧದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಸರಿ ನಾವು ಜಿಪುಣರು ಹಾಗೆ ಅಂತ ಹೇಳ್ತೀವಿ. ಜಿಪುಣರು ಅಂತ ಹೇಳಿದಾಗ ಎಷ್ಟೋ ಏಕೆಂದರೆ ನಾನು ನೀವು ಜಿಪುಣರು ಅಂತಲ್ಲ, ಇಲ್ಲಿ ಪ್ರತಿಯೊಂದು ಕಾರಕ ಗ್ರಹಗಳು ಇರ್ತಾರೆ. ಆ ಗ್ರಹಗಳು ನಮ್ಮನ್ನು ಆ ಥರ ಆಟ ಆಡಿಸ್ತಾರೆ ವಿನಃ ನಾವು ಯಾವತ್ತು, ಇವಾಗ ನೋಡಿ, ಜಲಕಾರಕ ಗ್ರಹ ಚಂದ್ರ, ಜಲಕಾರಕ ಗ್ರಹ ಶುಕ್ರ, ಸ್ತ್ರೀಕಾರಕ ಗ್ರಹ ಶುಕ್ರ, ಸ್ತ್ರೀಕಾರಕ ಗ್ರಹ ಚಂದ್ರ ಅಂತ ಹೇಳ್ತೀವಿ. ಅವರೇ ಸ್ತ್ರೀ ಅಂತಲ್ಲ, ಅವರು ಕಾರಕರು. ಹಾಗೆಯೇ ಅವನು ಆ ಗ್ರಹಗಳ ಕಾರಕತ್ವದಂತೆ ನಾವು ನೀವು ಆಟ ಆಡ್ತಾ ಇದ್ದೀವಿ ಅಷ್ಟೇ ಹೊರತು ಇಲ್ಲಿ ನಮ್ಮದೇ ಸ್ವಂತ ಯಾವುದೂ ಇರೋದಿಲ್ಲ. ಇಲ್ಲಿ ಜಿಪುಣ ಅಂತ ಹೇಳಿದಾಗ ಏನಾಗುತ್ತೆ, ಶನಿ ಮಹಾರಾಜನನ್ನು ನಾವು ಜಿಪುಣಕ್ಕೆ ತೊಗೊತೀವಿ. ಯಾಕೆಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಆತ ಏನಾದರೂ ₹1 ಕೊಡಬೇಕಾದ್ರೆ ಎಷ್ಟು ಕಷ್ಟಪಡಿಸ್ತಾನೆ, ನಾವು ಎಷ್ಟು ಕಷ್ಟ ಬೀಳ್ಬೇಕಾಗಿ ಬರುತ್ತೆ ಅಂತ. ಹಾಗೆ ಶನಿ ಲಗ್ನದಲ್ಲೇ ಇದ್ದರೆ ನೋಡಿ, ಇಲ್ಲಿ 12 ಭಾವಗಳನ್ನು ನಾವು ತಗೊಂಡಿದ್ದೀವಿ. 12 ಭಾವಗಳಲ್ಲಿ ಶನಿ ಲಗ್ನದಲ್ಲೇ ಇದ್ದರೆ ಏನಾಗುತ್ತೆ, ಆ ಜಾತಕದವನು ಜಿಪುಣನಾಗಿರ್ತಾನೆ. ಅಥವಾ ಶನಿ ಲಗ್ನಾಧಿಪತಿಯ ಜೊತೆಯಲ್ಲಿ ಇದ್ದರೆ ಆಗಲೂ ಕೂಡ ಜಿಪುಣತ್ವ ಬರುತ್ತೆ. ಅಥವಾ ಲಗ್ನವನ್ನು ಶನಿ ನೋಡಿದ್ರೆ ಆಗಲೂ ಕೂಡ ಜಾತಕದವನು ಏನಾಗಿರ್ತಾನೆ, ಜಿಪುಣ ಆಗಿರ್ತಾನೆ. ಇಲ್ಲ ನಾನೇನು ಜಿಪುಣ ಅಲ್ಲ ರೀ ಅಂತಂದರೆ ಜಿಪುಣ ಅಲ್ಲದೇ ಇರ್ಬೋದು, ಅವನ ಹತ್ರ ಕೊಡೋದಕ್ಕೆ ದುಡ್ಡೇ ಇರಲ್ಲ. ಅದು ಕೂಡ ಒಂದು ಶನಿಯ ಒಂದು ಕಾರಕತ್ವವನ್ನು ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ಹಾಗೆ ಶನಿ ಪಂಚಮದಲ್ಲಿದ್ದರೆ ಮಕ್ಕಳು ಜಿಪುಣರಾಗಿರ್ತಾರೆ. ಏಕೆಂದರೆ ಆ ಭಾವದ ಪ್ರಕಾರ ನಾವು ಹೋಗ್ಬೇಕಾಗಿ ಬರುತ್ತೆ. ಚತುರ್ಥ ಅಂತಂದರೆ ತಾಯಿಯನ್ನು ಹೇಳ್ತೀವಿ. ಅಲ್ಲಿ ಚತುರ್ಥದಲ್ಲಿ ಶನಿ ಇದ್ದಾಗ ಅಮ್ಮ ಜಿಪುಣರಾಗಿರ್ತಾರೆ ಅಂತ. ಹಾಗೆ ನವಮದಲ್ಲಿ ಇದ್ದಾಗ ತಂದೆ ಜಿಪುಣನಾಗಿರ್ತಾನೆ. ಸಪ್ತಮದಲ್ಲಿದ್ದರೆ ಹೆಂಡತಿ ಜಿಪುಣ ಆಗಿರ್ತಾಳೆ ಅಥವಾ ಗಂಡ ಜಿಪುಣನಾಗಿರ್ತಾನೆ ಅಂತ ಹೇಳ್ಬೋದು. ಗುರುವಿನ ಜೊತೆ ಶನಿ ಇದ್ದರೆ ಜಾತಕದವನು ಸ್ವತಃ ಅವನೇ ಜಿಪುಣನಾಗಿರ್ತಾನೆ. ಶುಕ್ರನ ಜೊತೆ ಶನಿ ಇದ್ದರೆ ಆಗ ಹೆಂಡತಿ ಅಥವಾ ಮಗಳು ಅಥವಾ ಸೊಸೆ ಜಿಪುಣರಾಗಿರ್ತಾರೆ. ಹಾಗೆ ಶನಿ ಚಂದ್ರನ ಜೊತೆ ಇದ್ದಾಗ ತಾಯಿ ಜಿಪುಣರಾಗಿರ್ತಾರೆ. ರವಿಯ ಜೊತೆ ಶನಿ ಇದ್ದಾಗ ತಂದೆ ಜಿಪುಣನಾಗಿರ್ತಾರೆ. ಇಲ್ಲಿ ಜಿಪುಣ ಅಂತ ಬಂದಾಗ ನಾವು ಯಾರನ್ನ ತಗೋಬೇಕು, ಶನಿಯನ್ನು ತಗೋಬೇಕು. ಆ ಕಾರಕತ್ವದ ಹಾಗೆ ನಾವು ಆ ಪ್ಲ್ಯಾನೆಟನ್ನು ತಗೋಬೇಕಾಗುತ್ತೆ. ಯಾವ ಗ್ರಹದ ಯುತಿಯಲ್ಲಿ ಇದೆ ಆಗ ಏನಾಗುತ್ತೆ, ಇವಾಗ ದಶಮದಲ್ಲೇ ಶನಿ ಇದ್ದ ಅಂತ ಇಟ್ಕೊಳ್ಳಿ. ಏನಾಗುತ್ತೆ, ದಶಮದಲ್ಲಿ ಶನಿ ಇದ್ದಾಗ ನಾವು ಎಲ್ಲಿ ಕೆಲಸವನ್ನು ಮಾಡ್ತೀವಿ ಅಲ್ಲೇ ಆ ಬಾಸ್ ಅವನೇ ಜಿಪುಣ ಆಗಿರ್ತಾನೆ ಅಲ್ವಾ. ಅಲ್ಲಿ
ನಮ್ಮ ಬಾಸು ಜಿಪುಣನ ಧಾರಾಳತನ ಇದೆಯಾ ಅಂತ ಹೇಗೆ ನಮಗೆ ಗೊತ್ತಾಗೋದು? ನಮಗೆ ದಶಮದಲ್ಲಿ ಶನಿ ಇದೆ ನೋಡಿ. ನೀವು ಎಲ್ಲೇ ಹೋಗಿ ದಶಮದಲ್ಲಿ ಶನಿ ಇದೆಯಾ, ನೀವು ಎಲ್ಲೇ ಹೋಗಲಿ ನಿಮಗೆ ಕಾಸು ಬರಬೇಕಂದ್ರೆ ಕಷ್ಟ ಬೀಳಬೇಕಾಗುತ್ತೆ. ಯಾಕಂದರೆ ನಾವು ಇವಾಗ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ, ಜಿಪುಣ ಯಾರು ಇಲ್ಲಿ ಅಂದರೆ ಗ್ರಹ ನನ್ನ ಜಾತಕದಲ್ಲಿ ದಶಮದಲ್ಲಿ ಇರೋದ್ರಿಂದ ನಮ್ಮ ಓನರು ಜಿಪುಣನಾಗಿದ್ದಾನೆ. ಎಲ್ಲರಿಗೂ ಆ ಓನರ್ ಜಿಪುಣನ ಆಗಕ್ಕಾಗಲ್ಲ. ಇಲ್ಲಿ ಗ್ರಹ ಕೆಲಸ ಮಾಡ್ತಾ ಇರುತ್ತೆ. ಆ ಗ್ರಹ ಏನು ಮಾಡಿದೆ, ಆ ರೀತಿಯ ಒಂದು ಕೆಲಸವನ್ನು ನಮ್ಮ ಜಾತಕ ಕುಂಡ್ಲಿಯಲ್ಲಿ ಆ ಗ್ರಹ ಎಲ್ಲಿ ಕೂತ್ಕೊಂಡಿದೆ ಅದ್ರ ಮೇಲೆ ಕೆಲಸ ಮಾಡ್ತಾ ಇರುತ್ತೆ. ಹಾಗೆ ಶಶಿಮಂಗಳ ಯೋಗ, ಈ ಶಶಿಮಂಗಳ ಯೋಗ ಕೂಡ ತುಂಬ ಒಳ್ಳೆಯ, ಅಂದರೆ ಯಾರ ಜಾತಕದಲ್ಲಿ ಕುಜ ಮತ್ತು ಚಂದ್ರ ಸೇರಿರ್ತಾರೆ ಅಥವಾ ಕುಜನ ನಕ್ಷತ್ರದಲ್ಲೇ ಚಂದ್ರ ಇರ್ತಕ್ಕಂಥದ್ದು, ಚಂದ್ರನ ನಕ್ಷತ್ರದಲ್ಲೇ ಕುಜ ಇರ್ತಕ್ಕಂಥದ್ದು, ಅಥವಾ ಕುಜ ಚಂದ್ರ ಪರಿವರ್ತನೆ ಯೋಗ ಇರ್ತಕ್ಕಂಥದ್ದು, ಈ ಥರ ಎಲ್ಲ ಆದಾಗ ಏನಾಗುತ್ತೆ, ಶಶಿಮಂಗಳ ಯೋಗ ಆಗುತ್ತೆ. ಈ ಶಶಿಮಂಗಳ ಯೋಗ ಆದಾಗ ಅವರು ಹಸ್ತದಲ್ಲಿ ಎಮ್ ಮಾರ್ಕ್ ಅಂತ ಇರುತ್ತೆ, ಎಮ್ ಚಿಹ್ನೆ ಇರುತ್ತೆ. ನೀವು ನೋಡಿಕೊಡ್ರೆ ನಿಮ್ಮ ಹಸ್ತದಲ್ಲಿ ಎಮ್ ಇರುತ್ತೆ. ಆ ಎಮ್ ಇದ್ದಾಗ ನಿಮಗೆ ದುಡ್ಡಿನ ಚಿಂತೆ ಇದೆಯಾ ಇಲ್ವಾ? ಇರಲ್ಲ. ಏಕೆಂದರೆ ನಿಮಗೆ ಯಾವಾಗ ಹಣಕಾಸಿನ ಚಿಂತೆ ಬರುತ್ತೆ ಆಗ ಆ ಹಣ ಆ ಟೈಮಿಗೆ ಸರಿಯಾಗಿ ಅದು ಹೊಂದಾಣಿಕೆ ಆಗುತ್ತೆ. ಅಲ್ಲಿಗೆ ನಿಮಗೆ ಏನು ಬರಬೇಕು ಅಥವಾ ಯಾರಿಗೇನು ನೀವು ಕೊಡಬೇಕಾಗಿದೆ ಆ ಸಮಯದಲ್ಲಿ ಹಣ ಒದಗಿ ಬರುತ್ತೆ. ಇದನ್ನು ನಾವು ಶಶಿಮಂಗಳ ಯೋಗ, ಜಾತಕ ಜನ್ಮಕುಂಡಲಿಯಲ್ಲಿ ಶಶಿಮಂಗಳ ಯೋಗ ಇದ್ದಾಗ, ಶನಿ ಇದು ಮಂಗಳ ಮತ್ತು ಚಂದ್ರ ಒಟ್ಟಿಗೆ ಇದ್ದಾಗ ಶಶಿಮಂಗಳ ಯೋಗ ಆಗುತ್ತೆ. ಇವಾಗ ಯಾವಾಗ ಆ ಎಮ್ ಮಾರ್ಕು ಹಸ್ತದಲ್ಲಿ ನೋಡಿದಾಗ ಅವರಿಗೆ ಹಣಕಾಸು ಯಾವಾಗ ಬೇಕಾದರೂ ಅನುಕೂಲ ಆಗ್ತಕ್ಕಂಥದ್ದು. ಅಂದರೆ ಅವ್ರಿಗೆ ಏನೋ ಅರ್ಜೆನ್ಸಿ ಬಂದಾಗ ಆ ಟೈಮಿಗೆ ಕರೆಕ್ಟಾಗಿ ಹಣವನ್ನು ಒದಗಿಸಿಕೊಡ್ತಕ್ಕಂಥದ್ದು ಆಗುತ್ತೆ. ಇನ್ನು ರಾಹುಕೇತುಗಳ ಯೋಗ ಅಂತ ನಾವು ಹೇಳ್ತೀವಿ. ರಾಹುಕೇತುಗಳ ಯೋಗ ಅಂತಂದರೆ ಇಲ್ಲಿ ಯಾರಿಗೆ ಮೋಕ್ಷದ ಕಡೆ ಹೆಚ್ಚು ಒಲವು ಇರ್ತದೋ ಅಲ್ಲಿಗೆ ಕೇತು ಗ್ರಹ ಅವ್ರಿಗೆ ಬೆನಿಫಿಕ್ ಆಗಿ ಅಂದರೆ ಶುಭವಾಗಿ ಕಾಣಿಸುತ್ತೆ. ಏಕೆಂದರೆ ಕೇತು ಆಸೆಗಳನ್ನು ಕಟ್ ಮಾಡ್ತಕ್ಕಂಥ ಗ್ರಹ, ಮೋಕ್ಷದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಗ್ರಹ. ಕೇತುವಿಗೆ ಗುರುವಿನ ಸಂಬಂಧ ಇದ್ದಾಗ ಏನಾಗುತ್ತೆ, ಇಲ್ಲಿ ಮೋಕ್ಷದ ದಾರಿಯನ್ನು ತೋರಿಸ್ತಾನೆ. ಇಲ್ಲಿ ಗ್ರಹಗಳ ಸಂಬಂಧವನ್ನು ನೋಡೋಣ. ಮೊದಲಿಗೆ ನಿಮ್ಮ ಕೇತು ಏನಾದರೂ ರವಿಯ ಸಂಬಂಧದಲ್ಲಿದ್ದರೆ ಆಗ ಏನಾಗುತ್ತೆ, ತಂದೆಗೆ ಮೋಕ್ಷದ ಚಿಂತನೆ ಇರುತ್ತೆ. ಕೇತು ಏನಾದರೂ ಚಂದ್ರನ ಸಂಬಂಧದಲ್ಲಿದ್ದರೆ ಯಾರಿಗೆ ಇರುತ್ತೆ, ತಾಯಿಗೆ ಇರುತ್ತೆ. ಕೇತು ಏನಾದರೂ ಗುರುವಿನ ಸಂಬಂಧದಲ್ಲಿದ್ದರೆ ಜಾತಕದವನಿಗೆ ಇರುತ್ತೆ. ಕೇತು ಏನಾದರೂ ಶುಕ್ರನ ಸಂಬಂಧದಲ್ಲಿದ್ದರೆ ಹೆಂಡತಿಗೆ ಮೋಕ್ಷ ಚಿಂತನೆ ಇರುತ್ತೆ. ಈ ರೀತಿ ಆ ಗ್ರಹಗಳ ಒಂದು ಸಂಬಂಧದಲ್ಲಿ ನಾವು ನೋಡಬೇಕು ಯಾವಾಗ ಯಾರಿಗೆ ಯಾವ ಮೋಕ್ಷ. ಹಾಗೆಯೇ ಕೇತುವನ್ನು ನಾವು ತೆಗೆದುಕೊಳ್ಳಿ, ಭಾವಗಳಲ್ಲಿ ನೀವು ತೆಗೆದುಕೊಂಡಾಗ ಲಗ್ನದಲ್ಲೇ ಕೇತು ಇದ್ದ ಅಂದರೆ ಅವನು ಮೋಕ್ಷ ಚಿಂತನೆಯನ್ನು ಮಾಡ್ತಾನೆ. ಚತುರ್ಥದಲ್ಲಿ ಇದ್ದರೆ ತಾಯಿ, ನವಮದಲ್ಲಿ ಇದ್ದಾಗ ತಂದೆ, ಸಪ್ತಮದಲ್ಲಿದ್ದಾಗ ಹೆಂಡತಿ, ಪಂಚಮದಲ್ಲಿದ್ದಾಗ ಮಕ್ಕಳು. ಈ ರೀತಿ ನಾವು ಭಾವಗಳಲ್ಲೂ ಗ್ರಹಗಳನ್ನು ನಾವು ವಿಶ್ಲೇಷಣೆ ಮಾಡೋದಕ್ಕೆ ಆಗತ್ತೆ. ಶುಕ್ರಚಂದ್ರ ಯೋಗ, ಇಲ್ಲಿ ನಾನು ಸ್ವಲ್ಪ ಇಂಪಾರ್ಟೆಂಟ್ಸ್ ಏನೇನಿದೆ ಒಂದಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳುವಂಥ ಗ್ರಹಗಳ ಯೋಗಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಬೇಕಾದಷ್ಟು ಗ್ರಹಗಳ ಯೋಗಗಳಿದೆ. ಇಲ್ಲಿ ಶುಕ್ರಚಂದ್ರ ಯೋಗ ನೋಡಿ, ಶುಕ್ರ ಚಂದ್ರ ಯೋಗ ಅಂತ ಬಂದಾಗ ನಾವಿಲ್ಲಿ ಹಣ ಅಂತ ತಗೊಂತೀವಿ. ಶುಕ್ರ ಏನಕ್ಕೆ ಕಾರಕ, ಹಣಕ್ಕೆ ಕಾರಕ. ಚಂದ್ರ ಏನಕ್ಕೆ ಕಾರಕ, ಚಂದ್ರ ಅಂತ ಹೇಳಿದಾಗ ನಾಡಿ ಜ್ಯೋತಿಷ್ಯದಲ್ಲಿ ಚಂದ್ರನನ್ನು ನಾವು ಬೇರೆ ಬೇರೆ ವಿಚಾರದಲ್ಲಿ ನಾವು ತೆಗೆದುಕೊಳ್ತೀವಿ. ಏಕೆಂದರೆ ಚಂದ್ರ ಅಂದರೆ ತಾಯಿ ಒಂದೇ ಅಲ್ಲ, ಚಂದ್ರ ಅಂದರೆ ತಾಯಿ ಒಂದೇ ಅಲ್ಲ, ಚಂದ್ರ ಅಂದರೆ ಬದಲಾವಣೆ. ನೋಡಿ, ಮನುಷ್ಯನಿಗೆ ಯಾರಿಗೆ ಬದಲಾವಣೆ ಬೇಡ ಹೇಳಿ? ಯಾರಿಗೆ ಬದಲಾವಣೆ ಬೇಡ? ಬದಲಾವಣೆ ಬೇಡ ಅನ್ನೋರು ಕೈ ಎತ್ತಿ. ಜೀವನದಲ್ಲಿ ನನಗೆ ಬದಲಾವಣೆ ಬೇಡವೇ ಬೇಡ. ಆಯಿತು, ನನಗೆ ಬದಲಾವಣೆ ಬೇಕು. ಎಷ್ಟು ಜನ ಇದ್ದೀರಾ? ನನಗೆ ಜೀವನದಲ್ಲಿ ಬದಲಾವಣೆ ಬೇಕು, ನಾನು ಬದಲಾವಣೆಯನ್ನು ಬಯಸ್ತೀನಿ. ಕೈ ಎತ್ತಿದವರಿಗೆಲ್ಲ ಆಕ್ಟಿವೇಟ್ ಆಯಿತು. ಯಾರಿಗೆ ಬದಲಾವಣೆ ಬೇಡ ಅವರು ಅಲ್ಲಲ್ಲೇ ಇರ್ತಾರೆ. ಇಲ್ಲ, ಬೇಜಾರಿಲ್ಲ, ಹೇಳ್ತಾ ಇದ್ದೀನಿ ಸುಮ್ಮನೆ. ಇವಾಗ ಯಾರ್ಯಾರೆಲ್ಲ ಕೈ ಎತ್ತಿದಾರಲ್ಲ, ಏಕೆಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಭೆ, ಒಂದು ಸಮಾರಂಭ, ಈ ಥರ ಒಂದು ವಿಚಾರಗೋಷ್ಠಿಗಳು ನಡಿಬೇಕಾದ್ರೆ ದೇವತೆಗಳು ಇಲ್ಲಿ ಕೂತವರೆಲ್ಲ ಬೇರೆ ಯಾರೂ ಅಲ್ಲ, ಅವರೆಲ್ಲ ದೇವಾನುದೇವತೆಗಳು, ಋಷಿಮುನಿಗಳು.
ನಾವು ಯಾಕೆ ಅವರಿಗೆ ವಂದಿಸ್ತೀವಿ ಹೇಳಿ? ಅವರು ನಮಗೆ ಮನುಷ್ಯರ ಥರ ಕಾಣ್ತಾ ಇರ್ಬೋದು, ಅವ್ರು ಯಾರು ಅವರಲ್ಲಿ ದೇವತೆಗಳು ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ. ಹೌದಾ ಅಲ್ವಾ? ದೇವತೆಗಳು ಇಲ್ಲಿ ಕೂತಿದ್ದಾರೆ. ದೇವತೆಗಳು ಇಲ್ಲಿ ಕೂತ್ಕೊಂಡು ಆಲಿಸ್ತಾ ಇದ್ದಾರೆ. ನೀವು ಬದಲಾವಣೆ ಬೇಕು ಅಂದಾಗ ನಿಮಗೆ ಬ್ಲೆಸ್ ಮಾಡ್ತಾರೆ. ಮಾಡಿರ್ತಾರೆ ಇಲ್ವಾ? ಯಾರಿಗೆ ಬದಲಾವಣೆ ಬೇಕು ಅವರಿಗೆ ಚಂದ್ರ ವರ್ಕ್ ಆಗಬೇಕು. ಬದಲಾವಣೆಯನ್ನು ಕೊಡ್ತಕ್ಕಂಥ ಗ್ರಹನೇ ಚಂದ್ರ. ಈಗ ಅರ್ಥ ಮಾಡ್ಕೊಳ್ಳಿ, ಗುರು ಈಗ ಕಟಕ ರಾಶಿಯಲ್ಲಿದ್ದಾನೆ. ಕಟಕದಲ್ಲಿ ಅಂದರೆ ಚಂದ್ರನ ಮನೆ. ಪ್ರಪಂಚದಾದ್ಯಂತ ಬದಲಾವಣೆ. ನಿಮಗೆ ಮಾತ್ರ ಅಲ್ಲ ಬದಲಾವಣೆ. ಎಲ್ಲಿಗೆ ಬದಲಾವಣೆ? ಇಡೀ ವಿಶ್ವಕ್ಕೆ ಬದಲಾವಣೆ ಕೊಡ್ತಾ ಇದ್ದಾನೆ ಇಲ್ವಾ? ದಿನನಿತ್ಯ ನ್ಯೂಸ್ ನೋಡ್ತಾನೆ ಇರ್ತೀರ, ಬದಲಾವಣೆಗಳು ಆಗ್ತಾನೆ ಇದೆ ಅಲ್ವಾ? ಚಂದ್ರ ಬದಲಾವಣೆಗೆ ಕಾರಕ. ಯಾವ ರೀತಿಯ ಬದಲಾವಣೆಯನ್ನು ಚಂದ್ರ ಕೊಡ್ತಾನೆ ಅನ್ನೋದನ್ನ ನೋಡ್ಕೊಳ್ಳಿ. ಚಂದ್ರ ಬದಲಾವಣೆ ಯಾವ ಗ್ರಹದ ಯುತಿಯಲ್ಲಿ ಬರ್ತಾನೆ ಆ ರೀತಿಯ ಬದಲಾವಣೆಯನ್ನು ಚಂದ್ರ ಕೊಡ್ತಾನೆ. ಧರ್ಮಕಾರಕ. ಯಾರು ಧರ್ಮಕಾರಕ? ಗುರು. ಅವನು ಚಂದ್ರನ ಮೇಲೆ ಬಂದಿದ್ದಾನೆ. ಇಡೀ ವಿಶ್ವಕ್ಕೆ ಬದಲಾವಣೆ ಆಗಲೇಬೇಕು. ಧರ್ಮದ ವಿಚಾರದಲ್ಲಿ ನಡೀತಾ ಇದೆ ಇಲ್ವಾ? ನಡೀತಾ ಇದೆ. ಹಾಗೆ ಶುಕ್ರ ಅಂತ ಬಂದಾಗ ಹಣಕಾಸು ಅಂತ ನಾವು ಹೇಳ್ತೀವಿ. ವೈಭೋಗ ಜೀವನ, ವಾಹನ, ಮನೆ, ಸೈಟು, ಎಲ್ಲ ಥರದ್ದು ಸುಖಭೋಗಗಳನ್ನು ಕೊಡ್ತಕ್ಕಂಥ ಗ್ರಹ ಯಾರು? ಶುಕ್ರ. ಹಾಗಾಗಿ ಶುಕ್ರ ಚಂದ್ರ ಬಂದಾಗ ಏನಾಗುತ್ತೆ? ಬದಲಾವಣೆಗಳು ಜೀವನದಲ್ಲಿ ಅವರಿಗೆ ಪ್ರತಿಯೊಂದರಲ್ಲೂ ಬದಲಾವಣೆ ಬೇಕು. ಎಷ್ಟು ಜನಗಿದೆ ಇಲ್ಲಿ ಶುಕ್ರ ಚಂದ್ರ ಒಟ್ಟಿಗೆ ಇರೋದು, ಅಥವಾ ಕಟಕ ರಾಶಿನಲ್ಲಿ ಶುಕ್ರ ಇರ್ತಕ್ಕಂಥದ್ದು, ಅಥವಾ ಶುಕ್ರನ ನಕ್ಷತ್ರದಲ್ಲಿ ಚಂದ್ರ ಇರ್ತಕ್ಕಂಥದ್ದು? ಅಂದರೆ ಭರಣಿ ನಕ್ಷತ್ರ, ಪುಬ್ಬ ನಕ್ಷತ್ರ, ಆಮೇಲೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರು ಎಷ್ಟು ಜನ ಇದ್ದೀರಾ? ಶುಕ್ರನ ನಕ್ಷತ್ರದಲ್ಲಿ ಹುಟ್ಟಿದವರು. ಹಾಗೆಯೇ ಚಂದ್ರ ಏನಾದರೂ ಶುಕ್ರ ನಕ್ಷತ್ರದಲ್ಲಿ ಇದ್ದರೆ, ಅಥವಾ ಶುಕ್ರ ಏನಾದರೂ ಚಂದ್ರನ ನಕ್ಷತ್ರದಲ್ಲೇ ಇದ್ದರೆ, ಹಸ್ತ, ರೋಹಿಣಿ, ಹಸ್ತ ಮತ್ತು ಶ್ರವಣ ನಕ್ಷತ್ರದಲ್ಲಿ, ಇವರು ನೋಡಿ ಜೀವನದಲ್ಲಿ ಅತಿ ಹೆಚ್ಚು ಬದಲಾವಣೆಯನ್ನು ಬಯಸ್ತಕ್ಕಂಥ ಜನರು. ಇವರಿಗೆ ಪ್ರತಿಯೊಂದರಲ್ಲೂ ಬದಲಾವಣೆ ಬೇಕು. ಏಕೆ ಅಂತಂದರೆ ಬೆಂಗಳೂರಿನಲ್ಲಿ ಇರ್ತಾರೆ, ಬಿಡದಿಗೆ ಹೋಗಿ ಅವರ ಅಲ್ಲಿ ಏನು ತಿನ್ನಬೇಕು? ತಟ್ಟೆ ಇಡ್ಲಿ ತಿನ್ನಬೇಕು. ಬಿಡದಿಗೆ ಹೋಗಿ ಮದ್ದೂರಿಗೆ ಹೋಗಿ ಮದ್ದೂರು ವಡೆ ತಿನ್ನಬೇಕು. ಇಲ್ಲಿ ಇರ್ತಾರೆ, ಜಯನಗರ ಮೈಯಾಗ ಹೋಗಿ ಕಾಫಿ ಕುಡಿಬೇಕು. ಈ ಥರ ಅವರು ಜೀವನದಲ್ಲಿ ಬದಲಾವಣೆ. ಈ ರೀತಿಯ ಬದಲಾವಣೆಯನ್ನು ನಾವು ಬಯಸಿದ್ರೆ ಉದ್ಧಾರ ಆಗ್ತೀವ? ಏನಾಗ್ತೀವಿ? ದುಡ್ಡು ಖರ್ಚಾಗ್ಬಿಟ್ಟು ಎಲ್ಲವನ್ನ ಕಳ್ಕೊಂತೀವಿ. ಹಾಗಾಗಿ ಯಾರ ಜಾತಕದಲ್ಲಿ ಶುಕ್ರ ಚಂದ್ರ ಇರ್ತಾರೆ ಅವರು ತುಂಬ ಕೇರ್ಫುಲ್ ಆಗಿರಬೇಕು. ಶುಕ್ರ ಚಂದ್ರ ಇತ್ತು ಅಂತಂದರೆ, ಶುಕ್ರ ಅಂದರೆ ಹಣ, ಚಂದ್ರ ಅಂದರೆ ನೀರು. ಏನಾಗುತ್ತೆ? ದುಡ್ಡು ತಗೊಂಡೋಗಿ ನೀರಲ್ಲಿ ಹಾಕ್ತಾ ಇರ್ತೀವಿ. ಏನಾಗುತ್ತೆ? ಲೆಕ್ಕ ಇರುತ್ತಾ? ಅದು ಸೇವಿಂಗ್ಸ್ ಅದು ಅಲ್ಲ ಅಲ್ವಾ? ಅದಕ್ಕೆ ಕೇರ್ಫುಲ್ ಆಗಿರಿ. ಶುಕ್ರ ಚಂದ್ರ ಯೋಗ ನಿಮಗೆ ಇತ್ತು ಅಂತಂದರೆ ನೀವು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು, ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿದವರು, ಆಮೇಲೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದವರು, ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಆ ರೀತಿ ಜೀವನ ಇರಬೇಕು. ಈ ರೀತಿ ನನಗೆ ಬ್ರ್ಯಾಂಡೆಡ್ ಐಟಮ್ಮೇ ಬೇಕು, ಅದೇ ಬೇಕು, ಇದೇ ಬೇಕು, ಆ ಥರನೇ ಇರಬೇಕು, ಈ ಥರನೇ ಇರಬೇಕು ಲೈಫು. ನಾವು ಎಲ್ಲಿ ತನಕ ಯಾವಾಗ ಹೇಗೆ ಜೀವನ ನಡೆಸೋಕ್ಕಾಗುತ್ತೆ? ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ಶುಕ್ರ ಚಂದ್ರ ಎಲ್ಲ ಯೋಗ ಇದ್ದಾಗ. ಏಕೆಂದರೆ ನಾವು ಏನೆಲ್ಲ ವಾಟ್ ಎವರ್ ವಿ ಗೇನ್ಸ್ ವಿ ವಿಲ್ ಲೂಸ್ ಒನ್ ಡೇ. ಏನೆಲ್ಲ ನಾವು ಪಡ್ಕೊತೀವಿ ಒಂದು ದಿವಸ ಕಳ್ಕೊತೀವಿ ಅನ್ನೋದನ್ನ ಈ ಯೋಗ ಹೇಳುತ್ತೆ. ಅದನ್ನು ಬದಲಾವಣೆ ಮಾಡ್ಕೋಬೇಕು. ಯಾರಿಗೆಲ್ಲ ನಾನು ಈ ನಕ್ಷತ್ರಗಳು ಹೇಳಿದ್ನಲ್ಲ, ಅಥವಾ ಅವ್ರ ಮನೆಯಲ್ಲೇ ಶುಕ್ರನ ಮನೆಯಲ್ಲೇ ಚಂದ್ರ ಇರೋದು, ಚಂದ್ರನ ಮನೆಯಲ್ಲೇ ಶುಕ್ರ ಇರೋದು, ಈ ಥರ ಇದ್ದರೆ ಯೋಗ ಇದ್ದರೆ, ನೀರಿನಿಂದ ಹಣ. ನೀರಂದರೆ ಯಾರು? ಚಂದ್ರ. ಶುಕ್ರ ಅಂದರೆ ದುಡ್ಡು. ನೀರಿಂದ ಹಣ ಮಾಡಿ, ವಾಟರ್ ಬಾಟ್ಲು ಸೇಲ್ ಮಾಡಿ, ಲಿಕ್ವಿಡ್ ಅಂದರೆ ಜ್ಯೂಸ್ ಬಾಟ್ಲ್ ಸೇಲ್ ಮಾಡಿ, ಅಥವಾ ಇನ್ಯಾವುದೋ ಒಂದು ಇಡಿ ಲಿಕ್ವಿಡಲ್ಲಿ ದುಡ್ಡು ಬರುತ್ತೆ ನಿಮಗೆ, ನೀವು ಚೇಂಜ್ ಮಾಡ್ಕೋಬೋದು. ಆಮೇಲೆ ಜಾಸ್ತಿ ಈ ಥರ ಇರೋರು ಏನು ಮಾಡ್ತಾರೆ ಅಂತಂದರೆ ಶೇರ್ ಮಾರ್ಕೆಟು ಅಲ್ಲಿ ಇಲ್ಲಿ ಹಾಕ್ಬಿಡ್ತಾರೆ, ಎಲ್ಲ ತೇಲ್ಕೊಂಡು ಹೊರಟೋಗುತ್ತೆ. ತುಂಬ ಕೇರ್ಫುಲ್ ಆಗಿರಬೇಕು. ಆಮೇಲೆ ಹಿತಶತ್ರುಗಳು ಅಂತ ನಾವು ಹೇಳ್ತೀವಿ. ಯಾರು ಹಿತಶತ್ರುಗಳು ನಮಗೆ ಗೊತ್ತಿರಲ್ಲ ಅಲ್ವಾ? ಇಲ್ಲಿ ಶತ್ರು ಅಂತ ಬಂದಾಗ ನಾವು ಯಾರನ್ನ ತಗೊತೀವಿ? ಶತ್ರು ನೋಡಿ,
ನಾಡಿ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದಕ್ಕೂ ಪಕ್ಕ ಅಂದರೆ ಕರೆಕ್ಟಾಗಿ ಇಂಥದ್ದೇ ಒಂದು ಕಾರಕತ್ವ ಅಂತ ಇರುತ್ತೆ. ಇಲ್ಲಿ ಶತ್ರು ಅಂತ ಬಂದಾಗ ಯಾರನ್ನು ತಗೊಳ್ತೀವಿ ನೋಡಿ. ನಮಗೆ ಒಂದು ಚುಚ್ಚುತ್ತಾ ಇದೆ. ಏನು ಚುಚ್ಚುತ್ತಾ ಇದೆ? ಮುಳ್ಳಿರ್ಬೋದು, ಸೂಜಿ ಇರ್ಬೋದು, ಪಿನ್ ಇರ್ಬೋದು ಅಲ್ವಾ? ನೋವಾಗತ್ತಾ ಇಲ್ವಾ ಚುಚ್ಚಿದಾಗ? ಅದು ನಮ್ಮ ಶತ್ರು. ಯಾವುದು? ಚುಚ್ಚತಕ್ಕಂಥದ್ದು. ಚುಚ್ಚತಕ್ಕಂಥ ಗ್ರಹ ಯಾರು? ಚುಚ್ಚಿ ಮಾತಾಡ್ಬೋದು, ಅಥವಾ ಚುಚ್ಚುತ್ತಾನೆ ಇರ್ಬೋದು, ಅಥವಾ ನಮ್ಗೆ ಹಿಂದೆ ಮುಂದೆ ನಿಂತ್ಕೊಂಡು ಚುಚ್ಚಬೋದು. ಅದು ಮಂಗಳ. ಅಂದರೆ ಅವನು ಶತ್ರು ಅಂತ ಬಂದಾಗ ನಾವು ಮಂಗಳನನ್ನು ತಗೋಬೇಕು. ಲಗ್ನದಲ್ಲೇ ಮಂಗಳ ಇದ್ದ, ನಿಮಗೆ ನೀವೇ ಶತ್ರು, ನೀವು ಮಾತಾಡೋ ವಿಚಾರನೇ ಶತ್ರು. ಯಾರಿಗೆ ಲಗ್ನದಲ್ಲೆಲ್ಲ ಮಂಗಳ ಇರ್ತಾನೆ ಅವ್ರು ಮಾತಾಡ್ತಾರಲ್ಲ, ಅದೇ ಅವ್ರಿಗೆ ಶತ್ರು ಆಗತ್ತೆ. ಅವ್ರಿಗೆ ಮಾತೇ ಶತ್ರು, ಬೇರೆ ಯಾವ ಶತ್ರುನೂ ಇಲ್ಲ. ಅಥವಾ ಲಗ್ನಾಧಿಪತಿ ಜೊತೆ ಮಂಗಳ ಇದ್ದಾನೆ, ಅವ್ರಿಗೆ ಅವರೇ ಶತ್ರು. ಚತುರ್ಥದಲ್ಲಿ ಮಂಗಳ ಇದ್ದಾನೆ, ತಾಯಿ ಶತ್ರು. ನವಮದಲ್ಲಿ ಮಂಗಳ ಇದ್ದಾನೆ, ತಂದೆ ಶತ್ರು. ಪಂಚಮದಲ್ಲಿ ಮಂಗಳ ಇದ್ದಾನೆ, ಮಕ್ಕಳೇ ಶತ್ರು. ಸಪ್ತಮದಲ್ಲಿ ಮಂಗಳ ಇದ್ದಾನೆ, ಬರ್ತಕ್ಕಂಥ ಹೆಂಡತಿ ಅಥವಾ ಗಂಡ ಅವರೇ ಶತ್ರು. ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ಪಾರ್ಟ್ನರೇ ಶತ್ರು ಆಗಿ ಬರ್ತಾನೆ. ಈ ಶತ್ರು ಅನ್ನೋದನ್ನು ನಾವು ತಿಳ್ಕೋಬೇಕು. ಯಾರು ಶತ್ರು, ಯಾರಿದ್ದಾರೆ, ಶತ್ರು ಅನ್ನೋ ಯಾರು. ಆಮೇಲೆ ಯಾವ ಗ್ರಹದ ಯುತಿಯಲ್ಲಿ ಬುಧ ಇರ್ತಾನೆ ಅವ್ರು ನಮಗೆ ಶತ್ರುಗಳಾಗಿ ಬರ್ತಾರೆ. ಶುಕ್ರನ ಜೊತೆ ಇದ್ದ ಹೆಂಡತಿ ಶತ್ರು ಆಗಿರ್ತಾಳೆ. ರವಿಯ ಜೊತೆ ಮಂಗಳ ಇರ್ತಾನೆ, ತಂದೆ ಶತ್ರು ಆಗಿರ್ತಾನೆ. ಚಂದ್ರನ ಜೊತೆ ಮಂಗಳ ಇರ್ತಾನೆ, ತಾಯಿ ಶತ್ರು ಆಗಿರ್ತಾರೆ. ಬುಧನ ಜೊತೆ ಮಂಗಳ ಇರ್ತಾನೆ, ನಮ್ಮ ಬಂಧುಗಳೇ ನಮಗೆ ಶತ್ರುಗಳು, ಮಿತ್ರರೇ ನಮಗೆ ಶತ್ರುಗಳು. ಪ್ರತಿಯೊಂದು ವಿಚಾರಗಳಲ್ಲೂ ನಾವು ತಿಳ್ಕೋಬೇಕು. ಯಾವ ಗ್ರಹದ ಯುತಿಯಲ್ಲಿ ಮಂಗಳ ಇದ್ದಾನೆ ಅದೇನಾಗುತ್ತೆ ನಮಗೆ? ಶತ್ರುವನ್ನು ಹೇಳ್ತಕ್ಕಂಥ ಗ್ರಹ. ಶತ್ರುವನ್ನು ಹೇಳ್ತಕ್ಕಂಥ ಗ್ರಹ ಯಾರು? ಮಂಗಳ. ಹಾಗಾಗಿದ್ರಿಂದ ಪ್ರತಿಯೊಂದು ವಿಚಾರಗಳದ್ದು ನಾವು ಇಲ್ಲಿ ಗ್ರಹಗಳ ಸಂಯೋಗದಿಂದ ತಿಳ್ಕೋಬಹುದು. ಗ್ರಹಗಳ ಸಂಯೋಗದಿಂದ. ನಾನಿಲ್ಲಿ ಬರೀ ಒಂದು 5-6 ಟಾಪಿಕ್ ಮಾತ್ರ ತಗೊಂಡಿದ್ದೆ. ಇನ್ನೂ ಹೆಚ್ಚಿನ ನಿಮಗೆ ಏನಾದರೂ ಇಂಥದ್ದೇ ಟಾಪಿಕ್ ಬೇಕಂದ್ರೆ ಅದ್ರ ವಿಚಾರ 5 ನಿಮಿಷ ಮಾತಾಡ್ತೀನಿ. ಇಂಥದ್ದೇ ವಿಚಾರ ನೋಡಿ. ರಾಹು ಕೇತು ಬಗ್ಗೆ ಮೋಕ್ಷಕಾರಕ ಅಂತ ಹೇಳ್ಬಿಟ್ವಿ. ರಾಹು ಏನಕ್ಕೆ ಕಾರಕ? ಅತಿಯಾದ ಆಸೆಗೆ ಕಾರಕ ಅಲ್ವಾ? ಏನೇ ಇದ್ರೆ ಅದನ್ನು ಬೂಸ್ಟ್ ಮಾಡ್ತಕ್ಕಂಥ ಗ್ರಹ. ಯಾವ ವಿಚಾರ ಇದೆ ಅದನ್ನು ದೊಡ್ಡದಾಗಿ ಮಾಡ್ತಕ್ಕಂಥ ಗ್ರಹ ಯಾರು? ರಾಹು. ಏನೇ ಇರ್ಬೋದು, ಅದು ಒಳ್ಳೆಯದೇ ಇರ್ಬೋದು, ಕೆಟ್ಟದೇ ಇರ್ಬೋದು. ಅದೇನು ಮಾಡುತ್ತೆ? ದೊಡ್ಡದಾಗಿ ಮಾಡುತ್ತೆ ರಾಹು. ಹಾಗಾದರೆ ನಮ್ಮ ಹಸ್ತದಲ್ಲಿ ಶುಕ್ರ ಪರ್ವ ಗೊತ್ತೇ ಇದೆ ಅಲ್ವಾ? ಶುಕ್ರ ಪರ್ವ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗೆಯೇ ಆಯುಷ್ ರೇಖೆ ಅಂತ ಕೂಡ ಕರಿತೀವಿ. ಏನು ಹೇಳ್ತೀವಿ? ಆಯುಷ್ ರೇಖೆ, ಶುಕ್ರ ರೇಖೆ ಅಂತ ಹೇಳ್ತೀವಿ. ಆ ಶುಕ್ರ ರೇಖೆಯ ಕೊನೆಯಲ್ಲಿ ಇಲ್ಲಿ ಕೊನೆಯಲ್ಲಿ ಹಸ್ತದ ಆಕೃತಿ ಯಾರಿಗಾದರೂ ಇದ್ದರೆ, ಈ ಥರ ಹಾವಿನ ಹೆಡೆ ಇದ್ದರೆ, ಹಸ್ತದಲ್ಲಿ ಶುಕ್ರನ ಗೆರೆಯ ಕೊನೆಯಲ್ಲಿ ಹಾವಿನ ಆಕೃತಿ ಇದ್ದರೆ, ಹೆಡೆ ಇದ್ದರೆ, ಅವರ ಜನ್ಮಕುಂಡಲಿಯಲ್ಲಿ ಶುಕ್ರನಿಗೆ ರಾಹು ಸಂಬಂಧ ಇರುತ್ತೆ. ಅವರ ಜನ್ಮಕುಂಡಲಿಯಲ್ಲಿ ಶುಕ್ರನಿಗೆ ರಾಹು ಸಂಬಂಧ ಇರುತ್ತೆ. ಶುಕ್ರ ರಾಹು ಒಟ್ಟಿಗೆ ಇರ್ತಾರೆ, ಅಥವಾ ಶುಕ್ರ ನಕ್ಷತ್ರದಲ್ಲಿ ರಾಹು ಇರ್ಬೋದು, ರಾಹು ನಕ್ಷತ್ರದಲ್ಲಿ ಶುಕ್ರ ಇರ್ಬೋದು, ಏನೇ ಇರ್ಬೋದು, ನೋಡ್ಕೊಳ್ಳಿ ಗೊತ್ತಾಗುತ್ತೆ. ಆ ರೀತಿ ಏನಾದರೂ ಇದ್ದರೆ ಅವರು ನೋಡಿ, ಸಾಸಿವೆ ಡಬ್ಬದಲ್ಲಿ ದುಡ್ಡಿಟ್ಟಿರ್ತಾರೆ, ಇನ್ಯಾವುದೋ ಒಂದು ಡಬ್ಬದಲ್ಲಿ ದುಡ್ಡಿಟ್ಟಿರ್ತಾರೆ, 10 ಪರ್ಸದಲ್ಲಿ ಸ್ವಲ್ಪ ದುಡ್ಡಿಟ್ಟಿರ್ತಾರೆ. ಅವರು ಒಂದು ಕಡೆ ದುಡ್ಡಿಡಲ್ಲ. ಅವರು ಅಂದರೆ ದುಡ್ಡನ್ನ ಏನು ಮಾಡಿರ್ತಾರೆ? ಅವರು ಅಲ್ಲಲ್ಲಿ ಇಟ್ಟಿರ್ತಾರೆ. ಯಾಕೆ? ಶುಕ್ರ ರಾಹು ಸಂಬಂಧ. ಶುಕ್ರ ಅಂದರೆ ಹಣ, ರಾಹು ಅಂದರೆ ಕೊಪ್ಪರಿಗೆ ಅಂತ. ಅಂದರೆ ಇವತ್ತಿನ ಕಾಲದಲ್ಲಿ ಕೊಪ್ಪರಿಗೆ ಹಣ ಇಡೋಕ್ಕಾಗಲ್ಲ. ಬಟ್ ಏನು ಮಾಡ್ತಾರೆ? ಹಣವನ್ನು ಬೇರೆ ಬೇರೆ ಕಡೆಯಲ್ಲಿ ಅಲ್ಲಲ್ಲೇ ಬೇರೆ ಯಾವಾಗಲೂ ಬೇಕಾದಾಗ ಸಿಗಲಿ ಅನ್ನೋ ಇದರಿಂದ ಬೇರೆ ಬೇರೆ ಇದರಲ್ಲಿ ಕಷ್ಟ ಕಾಲದಲ್ಲಿ ಸಿಗಲಿ ಅಂತ. ಬಟ್ ಆದರೆ ಯಾರಿಗೆ ಈ ರೀತಿ ಒಂದು ಯೋಗ ಇರುತ್ತೆ, ಶುಕ್ರನ ರೇಖೆ ಕೊನೆಯಲ್ಲಿ ಸರ್ಪಾಕೃತಿ ಇರುತ್ತೆ, ಅವರು ಡೆಫಿನೆಟ್ಟಾಗಿ ಇವತ್ತಿನ ಕಾಲಕ್ಕೆ ಅವರು ಕೋಟ್ಯಾಧಿಪತಿಗಳು.
ಕೋಟ್ಯಾಧಿಪತಿ ಯಾಕೆ ಆಗಬೇಕು, ನನಗೆ ಆಗ್ತಾ ಇಲ್ಲ, ನನಗಿದೆ, ನಾನು ಕೋಟ್ಯಾಧಿಪತಿ ಆಗಿಲ್ಲ. ಕಾರಣ ಏನಿರ್ಬೋದು? ಕೋಟ್ಯಾಧಿಪತಿ ಆಗಿಲ್ಲ ಅಂತಂದರೆ ಈ ರೇಖೆ ಇದ್ದೂ ನೀವು ಕೋಟ್ಯಾಧಿಪತಿ ಆಗಿಲ್ಲ, ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶುಕ್ರ ರಾಹು ಕನೆಕ್ಷನ್ ಇದ್ದು ನೀವು ಕೋಟ್ಯಾಧಿಪತಿ ಆಗಿಲ್ಲ ಅಂತಂದರೆ ನೀವು ಗ್ರೌಂಡ್ ಫ್ಲೋರು, ಸೆಲ್ಲರು ಆ ಥರ ವಾಸ ಮಾಡ್ತಾ ಇರ್ತೀರ. ಹಾಗಾಗಿ ನೀವು ಕೋಟ್ಯಾಧಿಪತಿ ಆಗೋಕ್ಕೆ ಆಗಲ್ಲ. ನೀವು ಯಾವಾಗ ಕೋಟ್ಯಾಧಿಪತಿ ಆಗಬೇಕು, ನೀವೇನು ಮಾಡಬೇಕು? ಅಂತಸ್ತಲ್ಲಿ ಬದುಕಬೇಕು. ಶುಕ್ರ ರಾಹು ಅಂತಸ್ತನ್ನು ಹೇಳ್ತಾನೆ. 4ನೇ ಮಾಡಿ, 5ನೇ ಮಾಡಿ, 6ನೇ ಮಾಡಿ, ಹಾಗೆ ಹೈಯೆಸ್ಟ್ ಫ್ಲೋರಲ್ಲಿ ನೀವು ಯಾವಾಗ ಬದುಕ್ತೀರಾ ಆವಾಗ ನಿಮಗೆ ಈ ಶುಕ್ರ ರಾಹು ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲಾಂದರೆ ಆಗಲ್ಲ. ಮಿನಿಮಮ್ 2nd ಫ್ಲೋರಲ್ಲಾದರೂ ನೀವು ಇರಬೇಕು. ಶುಕ್ರ ರಾಹು ಕನೆಕ್ಷನ್ ಇದ್ದು ಮಿನಿಮಮ್ ಇದ್ದರೆ ನಿಮಗೆ ಆ ಥರ ಆಗುತ್ತೆ. ಇಲ್ಲಿ ಅಪವಾದ ಅಂತ ಬರುತ್ತೆ. ಅಪವಾದ ಅಂತ ಬಂದಾಗ ಯಾವುದೇ ಅಪವಾದಕ್ಕೆ ಚಂದ್ರಕಾರಕ, ಯಾವುದೇ ಅಪವಾದ ಇರ್ಬೋದು, ಅಪವಾದಕ್ಕೆ ಚಂದ್ರಕಾರಕನಾಗ್ತಾನೆ. ನಿಮ್ಮ ಜಾತಕ ಕುಂಡಲಿಯಲ್ಲಿ ಚಂದ್ರ ಯಾವ ಗ್ರಹದ ಸಂಬಂಧದಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ. ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನೀವು ಅಪವಾದವನ್ನು ಹೊಂದ್ತೀರ. ಚಂದ್ರ ರವಿ ಇತ್ತು ಅಂತ ಇಟ್ಕೊಳ್ಳಿ, ಅಧಿಕಾರ ಅಥವಾ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನೀವು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅಪವಾದಗಳು ನಿಮಗೆ ಬರುತ್ತೆ. ಮಂಗಳ ಕುಜ ಇತ್ತು ಅಂತ ಇಟ್ಕೊಳ್ಳಿ, ಆವಾಗ ಏನಾಯಿತು, ಯಾರ ಹತ್ರ ಜಗಳ ಆಡಕ್ಕೆ ಹೋಗ್ತೀರಾ, ಅಪವಾದಗಳು ಬರುತ್ತೆ. ಏನೋ ಆಗತ್ತೆ, ಅಪವಾದ ಬರುತ್ತೆ. ಬುಧ ಚಂದ್ರ ಇತ್ತು, ಫ್ರೆಂಡ್ಸ್ ಜೊತೆಯಲ್ಲಿ ನಿಮಗೆ ಅಪವಾದಗಳು ಬರುತ್ತೆ. ಶುಕ್ರ ಚಂದ್ರ ಇತ್ತು, ಸ್ತ್ರೀ ವಿಚಾರದಲ್ಲಿ ನಿಮಗೆ, ಮನೆ ವಿಚಾರದಲ್ಲಿ ನಿಮಗೆ ಅಪವಾದಗಳು ಬರುತ್ತೆ. ಈ ರೀತಿ ಒಂದೊಂದು ವಿಚಾರಗಳಲ್ಲೂ ನಾವು ನಾಡಿ ಜ್ಯೋತಿಷ್ಯದಲ್ಲಿ ತೆಗೆದುಕೊಳ್ಳೋಕ್ಕಾಗುತ್ತೆ. ಸಮಯ ಎಲ್ಲರಿಗೂ ಗೊತ್ತೇ ಇದೆ, ಎಲ್ಲರೂ ಮಾತಾಡಬೇಕು, ಎಲ್ಲರೂ ಇದ್ದಾರೆ. ಹಾಗಾಗಿದ್ದರಿಂದ ನಾನು ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳಲ್ಲ. ಇಲ್ಲಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಮಾತೃ ಅಸ್ಟ್ರಾಲಜಿ ಸಂಸ್ಥೆಯ ಗೌತಮ್ ನಾರಾಯಣ್ ಅವರು ಹಾಗೂ ನಮ್ಮ ಗುರುಗಳು ರಾಮಾಂಜನೇಯ ಗುರುಕುಲದ ಗುರುಗಳು, ಹಾಗೆ ಎಲ್ಲ ಇಲ್ಲಿ ಮೇಲೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗುರುಗಳಿಗೂ ಹಾಗೂ ತಮ್ಮೆಲ್ಲರಿಗೂ ನಾನು ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಈಗ ಗುರುಗಳೊಂದು ಹೇಳಿದ್ರು, ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಶುಕ್ರನ ಪರದ ಕೆಳಗಡೆ ಬಂದು ಸರ್ಪಾಕೃತಿಯ ಮಾರ್ಕ್ ಇತ್ತು ಅಂತಂದಾಗ ಅವರ ಕರೋಡಪತಿಗಳು ಅಂತ. ಅದು ಅವ್ರು ಹೇಳಿದ ಪ್ರಕಾರ 1st ಫ್ಲೋರು 2nd ಫ್ಲೋರಲ್ಲಿ ವಾಸ ಮಾಡೋದು ಅಂತಂತಲ್ಲ, ತಮ್ಮ ವೃತ್ತಿ ಜೀವನನೂ 1st ಫ್ಲೋರು 2nd ಫ್ಲೋರ್ ಇಟ್ಕೊಂಡಿದ್ದವರು ಕರೋಡಪತಿಗಳೇ. ಅದರಿಂದ ಇವರು 3rd ಫ್ಲೋರಲ್ಲಿ ಅವರು ವೃತ್ತಿ ಜೀವನ ಇಟ್ಕೊಂಡಿದ್ದಾರೆ. ಬಹುಶಃ ಈ ಹಸ್ತದಲ್ಲಿ ಆ ರೇಖೆ ಇರ್ಬೋದು ಅವರಿಗೆ. ಡೆಫಿನೆಟ್ ಆಗಿದೆ. ನನಗೆ ಶುಕ್ರ ರಾಹು ನಕ್ಷತ್ರದಲ್ಲೇ ಇರೋದು. ಓಕೆ, ಅರ್ಥ ಆಯ್ತಾ? ಯಾಕಂದ್ರೆ ಈ ರೇಖೆ ಅವ್ರ ಕೈಯಲ್ಲಿ ನಾನು ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಗೌತಮ್ ನಾರಾಯಣವ್ರಿಗೂ ಅದೇ ಥರ ರೇಖೆ ಇದೆ. ಸೊ ಅವರು ಸಹಿತ ಒಳ್ಳೆಯ ವೃತ್ತಿ ಜೀವನ ನಡೆಸ್ತಾ ಇರೋವಂಥವ್ರೆ. ಅದರಿಂದನೇ ಈ ಥರ ಧಾರ್ಮಿಕ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಆಗುತ್ತೆ. ನಾನು ಯಾವುದೇ ಒಂದು ವಿಚಾರವನ್ನು ಮಾತಾಡ್ತಾ ಇದ್ದರೂ ಕೂಡ ಅದ್ರ ಬಗ್ಗೆ ಬೇಕಾದಷ್ಟು ರಿಸರ್ಚ್ಗಳನ್ನು ಮಾಡಿಯೇ ನಾನು ಹೇಳ್ತಾ ಇರ್ತೀನಿ. ಹೌದು ಸರ್, ಅರ್ಥ ಆಯ್ತಾ? ಗುರುಗಳ ಹಸ್ತದಲ್ಲೂ ಅದೇ ಇದೆ. ಸೊ ಸ್ವಲ್ಪ ಸಮಯದಲ್ಲಿ ಉತ್ತಮವಾದ ಜ್ಞಾನವನ್ನು ಹಂಚಿರುವಂಥ ಸನ್ಮಾನ್ಯ ರಾಮಮೂರ್ತಿಯವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸಿ, ನಹಿ ಜ್ಞಾನೇನ ಸದೃಶಂ ಅನ್ನೋ ಥರ ಜ್ಞಾನ ಯಾರ ಹತ್ರ ಇರುತ್ತೆ, ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಆದರೂ ಅವರ ಒಂದು ಸಮಯವನ್ನು ಮೀಸಲಿಟ್ಟು ಈ ಕಾರ್ಯಕ್ರಮ ಬಂದು ಯಶಸ್ವಿಯಾಗಿ ನಡೆಸ್ಕೊಟ್ರಂಥವ್ರಿಗೆ ನಮ್ಮ ಮಿತ್ರ ವೃಂದ ಮತ್ತು ರಾಮಾಂಜ ಗುರುಕುಲ ವೃಂದದಿಂದ ಅವರಿಗೆ ಒಂದು ಧನ್ಯವಾದನ ಹೇಳ್ತೀವಿ. ಆಶೀರ್ವಾದ.